ಯಮನ್ನಲ್ಲಿ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣದಂಡನೆ ಸದ್ಯಕ್ಕೆ ತಪ್ಪಿ ಹೋಗಿದೆ. ಜುಲೈ 16ಕ್ಕೆ ನಿಗದಿಯಾಗಿದ್ದ ಮರಣದಂಡನೆ ಜಾರಿ ದಿನಾಂಕ ಮುಂದೂಡಿಕೆಯಾಗಿದೆ. ಅಲ್ಲಿಗೆ ಕೇರಳ ರಾಜ್ಯ ಹಾಗೂ ಇಡೀ ದೇಶ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟಿದೆ. ಇನ್ನೇನೂ ಸಾಧ್ಯವಿಲ್ಲ, ಎಲ್ಲವೂ ಮುಗಿಯಿತು, ಇನ್ನು ನಿಮಿಷಾಳ ಮರಣದಂಡನೆಗೆ ಕ್ಷಣಗಣನೆ ಮಾತ್ರ ಬಾಕಿ ಎಂಬಂತಾಗಿತ್ತು. ಭಾರತ ಸರ್ಕಾರವು ನಾವು ಇನ್ನೇನೂ ಮಾಡಲು ಸಾಧ್ಯವಿಲ್ಲ ಎಂದು ಕೈ ಎತ್ತಿದ್ದರು. ಹೀಗಿರುವಾಗ ದಿಢೀರನೆ ಒಂದು ಶುಭ ಸುದ್ದಿ ಬಂದಿದೆ. ಸದ್ಯ ಇಷ್ಟಾದರೂ ಆಯ್ತಲ್ಲ ಎಂಬ ನಿರಾಳತೆ ನೆಲೆಸಿದೆ. ಮುಂದೆ ಆಕೆಯ ಮರಣದಂಡನೆಯೂ ರದ್ದಾಗಬಹುದು ಎಂಬ ಆಶಾಭಾವನೆಯೊಂದು ಮೂಡಿದೆ. ಈ ಮಹತ್ವದ ಬೆಳವಣಿಗೆಯ ಹಿಂದೆ ನಿರ್ಣಾಯಕ ಪಾತ್ರ ವಹಿಸಿದವರು ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅಥವಾ ಎಪಿ ಉಸ್ತಾದ್. ಎಪಿ ಉಸ್ತಾದ್ ಎಂದು ಹೆಸರುವಾಸಿಯಾಗಿರುವ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅಥವಾ ಶೇಖ್ ಅಬೂಬಕರ್ ಅಹ್ಮದ್ ಕೇರಳದ ಕೋಳಿಕೋಡ್ ಜಿಲ್ಲೆಯ ಕಾಂತಪುರಂನವರು. ತಮಿಳುನಾಡಿನ ವೆಲ್ಲೂರಿನ ಬಾಕಿಯಾತು ಸ್ವಾಲಿಹಾತು ಕಾಲೇಜಿನಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಇವರು ಬಾಕವಿ ಬಿರುದನ್ನು ಪಡೆದಿದ್ದಾರೆ. ಅಖಿಲ ಭಾರತ ಸುನ್ನಿ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಕೇರಳ ಮುಸ್ಲಿಂ ಜಮಾತ್, ಸುನ್ನಿ ಯುವಜನ ಸಂಘ SYS ಮತ್ತು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ಇದರ ಅತ್ಯುನ್ನತ ನಾಯಕರಾಗಿದ್ದಾರೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿಯೂ ಆಗಿರುವ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಕೇರಳದ ಕೋಳಿಕೋಡಿನ ಕಾರಂದೂರಿನಲ್ಲಿರುವ ಮರ್ಕಜ್ ವಿಶ್ವವಿದ್ಯಾನಿಲಯದ ಸ್ಥಾಪಕರು ಮತ್ತು ಕುಲಪತಿಯಾಗಿದ್ದಾರೆ. ಎಪಿ ಅಬೂಬಕರ್ ಮುಸ್ಲಿಯಾರ್ ಮರ್ಕಜ್ ವಿಶ್ವವಿದ್ಯಾನಿಲಯವನ್ನ ಕೇಂದ್ರವಾಗಿಟ್ಟುಕೊಂಡು ದೇಶ ವಿದೇಶಗಳಲ್ಲಿ ಶೈಕ್ಷಣಿಕ ಸೇವೆಯನ್ನ ಮಾಡುತ್ತಿದ್ದಾರೆ. ಅವರ ಮರ್ಕಜು ಸಕಾಫತು ಸುನ್ನಿಯ ದೇಶದಲ್ಲೇ ಅತ್ಯಂತ ದೊಡ್ಡ ಇಸ್ಲಾಮಿಕ್ ವಿದ್ಯಾಸಂಸ್ಥೆಗಳಲ್ಲಿ ಒಂದು. ಪ್ರತಿ ವರ್ಷ ದೇಶದೆಲ್ಲೆಡೆಯಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಬರುವ ಸಾವಿರಾರು ವಿದ್ಯಾರ್ಥಿಗಳು ಎಪಿ ಉಸ್ತಾದರ ವಿದ್ಯಾಸಂಸ್ಥೆಯಲ್ಲಿ ಪದವಿ ಪಡೆಯುತ್ತಿದ್ದಾರೆ. ಮರ್ಕಜ್ ಅಧೀನದಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಗುಜರಾತ್, ಮಧ್ಯಪ್ರದೇಶ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ಮಣಿಪುರ ಸೇರಿದಂತೆ ಹಲವೆಡೆ ಶಿಕ್ಷಣ ಸಂಸ್ಥೆಗಳಿವೆ. ಜಾಮಿಯುಲ್ ಫುತು ಅಥವಾ ಇಂಡಿಯನ್ ಗ್ರ್ಯಾಂಡ್ ಮಸ್ಜಿದ್ ಕೇರಳದ ಕ್ಯಾಲಿಕೆಟ್ನಲ್ಲಿ ಕಾಂತಪುರಂ ಎಪಿ ಅಬೂಬಕರ್ ಅಹ್ಮದ್ ಅವರು ಸ್ಥಾಪಿಸಿದ ಬೃಹತ್ ಆಕರ್ಷಕ ಮಸೀದಿಯಾಗಿದೆ. 12 ಎಕರೆ ಭೂಮಿಯಲ್ಲಿ ನಾಲೆಜ್ ಸಿಟಿ ಜೊತೆಗೆ ಇದನ್ನು ಸ್ಥಾಪಿಸಲಾಗಿದೆ. ಈ ಮಸೀದಿಯಲ್ಲಿ ಸುಮಾರು 25,000 ಜನರು ಏಕಕಾಲಕ್ಕೆ ನಮಾಜ್ ಮಾಡಬಹುದಾಗಿದೆ. ಸಾವಿರಾರು ಅನಾಥ ಮಕ್ಕಳ ಪಾಲಿನ ಆಸರೆ ಎಪಿ ಉಸ್ತಾದ್ ಅವರು. ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಆರೋಗ್ಯ, ವಸತಿ ಮತ್ತಿತರ ಹಲವಾರು ರಂಗಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಸೇವಾ ಚಟುವಟಿಕೆಗಳ ಬೃಹತ್ ಸಮೂಹವನ್ನೇ ನಿರ್ಮಿಸಿದವರು. ಎಪಿ ಅಬೂಬಕರ್ ಮುಸ್ಲಿಯಾರ್ ಕೇರಳ, ಕರ್ನಾಟಕದಲ್ಲಿನ ಹಲವು ಮಹಲ್ಗಳ ಕಾಜಿಯೂ ಆಗಿದ್ದಾರೆ. ಅಂತರ್ಧರ್ಮೀಯ ಸಂವಾದ, ಸೌಹಾರ್ದ, ಸಹಬಾಳ್ವೆಯನ್ನು ಪ್ರೋತ್ಸಾಹಿಸುವ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವವರು ಎಪಿ ಉಸ್ತಾದ್. ಎಪಿ ಉಸ್ತಾದ್ ಅವರ ಜನಪ್ರಿಯತೆ, ಪ್ರಭಾವ ಹಾಗೂ ಬಾಂಧವ್ಯ ಅಂತಾರಾಷ್ಟ್ರೀಯವಾಗಿಯೂ ಬಹಳ ವ್ಯಾಪಕವಾಗಿದೆ. ಬಹುತೇಕ ಎಲ್ಲ ಗಲ್ಫ್ ದೇಶಗಳಲ್ಲಿ ಮಾತ್ರವಲ್ಲದೆ ಮಲೇಷ್ಯಾ, ಈಜಿಪ್ಟ್ ಮತ್ತಿತರ ಹಲವಾರು ದೇಶಗಳ ಆಡಳಿತಗಾರರು, ಅಲ್ಲಿನ ಪ್ರಭಾವಿ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕರ ಜೊತೆಗೆ ಎಪಿ ಉಸ್ತಾದ್ ಅವರಿಗೆ ಅತ್ಯುತ್ತಮ ಬಾಂಧವ್ಯವಿದೆ. 2023ರಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ವಿಶೇಷ ವಿಮಾನ ಕಳಿಸಿ ಎಪಿ ಉಸ್ತಾದ್ ಅವರನ್ನ ಕರೆಸಿ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದರು. ಈ ಪ್ರಶಸ್ತಿ ಪಡೆದ ಪ್ರಪ್ರಥಮ ಭಾರತೀಯ ಎಪಿ ಉಸ್ತಾದ್. 16 ದೇಶಗಳಲ್ಲಿನ ಅತ್ಯಂತ ಪ್ರಭಾವಿ ಇಸ್ಲಾಮಿಕ್ ನಾಯಕರು ಹಾಗೂ ಅತ್ಯುನ್ನತ ಧಾರ್ಮಿಕ ವಿದ್ವಾಂಸರು ಎಪಿ ಉಸ್ತಾದರಿಗೆ ಆಪ್ತರು. ಎಪಿ ಉಸ್ತಾದರ ಈ ವರ್ಚಸ್ಸು ಹಾಗೂ ಪ್ರಭಾವದಿಂದಲೇ ಇವತ್ತು ಯಮನ್ನಲ್ಲಿ ಕೇರಳದ ನಿಮಿಷಾ ಪ್ರಿಯಳ ಮರಣದಂಡನೆ ಮುಂದೂಡಿಕೆಯಾಗಿದೆ. ಯಮನ್ನ ಪ್ರಭಾವಿ ಪ್ರಸಿದ್ಧ ಸೂಫಿ ವಿದ್ವಾಂಸ ಹಾಗೂ ಎಪಿ ಉಸ್ತಾದರ ಜೊತೆ ಆತ್ಮೀಯ ಸಂಬಂಧವಿರುವ ಶೇಖ್ ಹಬೀಬ್ ಉಮರ್ ಅವರು ನಿಮಿಷಾಳಿಂದ ಕೊಲೆಯಾಗಿದ್ದಾನೆ ಎನ್ನಲಾದ ತಲಾಲ್ನ ಕುಟುಂಬದೊಂದಿಗೆ ಮಾತಾಡಿದ್ದಾರೆ. ಎಪಿ ಉಸ್ತಾದರ ಮನವಿ ಮೇರೆಗೆ ಅಲ್ಲಿನ ಇನ್ನೂ ಕೆಲವು ಶೇಖ್ಗಳು ಈ ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ನಿಮಿಷಾ ಕಡೆಯಿಂದ ಸಿಗುವ ಪರಿಹಾರ ನಿಧಿಯನ್ನ ಸ್ವೀಕರಿಸಿ ಆಕೆಯ ಮರಣದಂಡನೆ ಆಗ್ರಹವನ್ನ ಕೈಬಿಡಿ, ಆಕೆಗೆ ಕ್ಷಮಾದಾನ ನೀಡಿ ಎಂದು ಅವರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲಿ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ. ಜುಲೈ 16ಕ್ಕೆ ಜಾರಿಯಾಗಬೇಕಿದ್ದ ಮರಣದಂಡನೆ ಮುಂದೂಡಿಕೆಯಾಗಿದೆ. ಇನ್ನು ಮುಂದಿನ ಮಾತುಕತೆ ಯಶಸ್ವಿಯಾದರೆ ಮರಣದಂಡನೆ ರದ್ದಾಗುವ ಸಾಧ್ಯತೆ ಇದೆ. ಈಗ ಎಪಿ ಉಸ್ತಾದರ ದಿಟ್ಟ ಪ್ರಯತ್ನಕ್ಕೆ ದೇಶಾದ್ಯಂತ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಸರ್ಕಾರವೇ ಇನ್ನೇನೂ ಸಾಧ್ಯವಿಲ್ಲ ಎಂದು ಕೈಬಿಟ್ಟ ಪ್ರಕರಣದಲ್ಲಿ ಎಪಿ ಉಸ್ತಾದರ ಪ್ರಯತ್ನದಿಂದ ಆಶಾಭಾವನೆ ಮೂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪ್ರಯತ್ನ ಹಾಗೂ ಪ್ರಭಾವಕ್ಕೆ ಸರ್ವಧರ್ಮೀಯರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ನಿಮಿಷಾ ಪ್ರಿಯಾಳ ಜೀವ ಉಳಿಸಲು ಎಪಿ ಉಸ್ತಾದರು ನಡೆಸಿದ ಪ್ರಯತ್ನ ಇಲ್ಲಿ ಧರ್ಮದ ಹೆಸರಲ್ಲಿ ದ್ವೇಷ ಹರಡುವವರಿಗೆ ಪಾಠವಾಗಲಿ ಎಂದು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುತ್ತಿದ್ದಾರೆ. ಎಪಿ ಉಸ್ತಾದರು ಹಾಗೂ ಇತರರು ಮಾಡುತ್ತಿರುವ ಪ್ರಯತ್ನಗಳು ಯಶಸ್ವಿಯಾಗಲಿ. ನಿಮಿಷಾ ಪ್ರಿಯಾ ಯಮನ್ನಿಂದ ಭಾರತಕ್ಕೆ ಮರಳಿ ಬರಲಿ.
ದ್ವೇಷಕೋರರು ಇಂತಹ ಪ್ರಕರಣಗಳಿಂದ ಒಂದಿಷ್ಟಾದರೂ ಪಾಠ ಕಲಿಯಲಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.